ಹೌದೌದು, ನಮಗೀಗ ಒಂದು 3-4 ದಿವಸದಲ್ಲಿ ಬೈರತಿ ಸುರೇಶ್ ಅವರು ಮಂತ್ರಿಗಳು, UD ಮಂತ್ರಿಗಳು ನಮಗೆ ಒಂದು ನೋಟಿಸ್ ಕಳಿಸ್ತಾರೆ ಲಾಯರ್ ಮೂಲಕ. ನೀವು ನಮ್ಮನ್ನು ಪದೇ ಪದೇ ಟೀಕೆ ಮಾಡ್ತಾಯಿದ್ದೀರಾ, ಇನ್ಮೇಲೆ ಟೀಕೆ ಮಾಡಬಾರ್ದು, ನೀವು ಏನಿದ್ರು ನೀವೇನು ಆ ಥರ ಮತ್ತೆ ಮಾಡ್ತಾರೆ, ನೀವು 50 ಕೋಟಿ ರೂಪಾಯಿ ನಿಮ್ಮ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಬೇಕಾಯ್ತು, ಹುಷಾರ್ ಅಂತ ಹೇಳಿದ್ದಾರೆ. ನಾವು ಆಯ್ತಪ್ಪ, ಅದೇನು ನೋಡೋಣ, ಹಾಕೋತೆಗೆ ಯಾರು ಅಲ್ಲಿ ಯಾರು ಅಡಗಿಸೋಕ್ಕಾಗುತ್ತೆ ರೀ ನಮಗೆ? ನಮ್ಮ ಧ್ವನಿ ಯಾರು ಈಗೆಲ್ಲ ಈಗ ಬಂದಿದೆ ಅಂತ ಪಾಪ. ಈಗ ನಾವೇನು ಅಂದಿದ್ದೀವಿ ಅವನಿಗೆ, ನೋಡಪ್ಪ ನೀನು ರಿಯಲ್ ಎಸ್ಟೇಟ್ ಗಿರಾಕಿ ನೀನು, ಆಯಿತಾ, ನೀನು ಮಂತ್ರಿ ಥರ ಬಿಹೇವ್ ಮಾಡು, ಡೋಂಟ್ ಬಿಹೇವ್ ಲೈಕ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಿ. ಅದು ಅಟ್ರ್ಯಾಕ್ಟ್ ಆಗುತ್ತಾ? ಮಾನನಷ್ಟ ಮೊಕದ್ದಮೆನೇ ಅದು ನಾವು. ಹಾಗಾಗಿ ಸುಮ್ಮನೆ ಅವೆಲ್ಲ ಹೆದರಿಸು ಯಾರು ಹೆದರ್ಕೋತಾರೆ ಇವ್ರಿಗೆ? ನಾನು 50 ವರ್ಷದಿಂದ ಇದ್ದೀನಿ ಪಾಲಿಟಿಕ್ಸಲ್ಲಿ, ಇವಾಗೆಲ್ಲ ಈಗ ಬಂದ ಪಾಪ. ಹಾಂ, ಆಗಲ್ಲ. ನೀವು ಫೈಲ್ ಇಟ್ಕೊಂಡು ಹೋಗಿದ್ರಂತಲ್ಲ ಮೂಡ ವಿಚಾರದಲ್ಲಿ? ನಾನು ಫೈಲ್ ಇಟ್ಕೊ ಅವ್ನು ರಿಯಲ್ ಎಸ್ಟೇಟ್ನವನಲ್ವೇನ್ರಿ? ಯಾರೋ ಬಂದರು, ಹಣ ಒಂದು 2 ಸೈಟ್ ಕೊಡಿಸಿ ನೀವು ಬಂದರೆ ಸ್ವಲ್ಪ ರೇಟ್ ಕಡಿಮೆ ಮಾಡ್ತೇನೆ, ಜೊತೆಲಿ ಹೋಗಿದ್ದು ಏನಂತೆ. ಈಗ ರಿಯಲ್ ಎಸ್ಟೇಟ್ನವ್ರ ಹೌದು, ಮತ್ತು ಅವನು 4-5 ಇದು ಏರಿಯಾದಲ್ಲಿ ಮಾಡಿದ್ದಾನೆ, ಕೊಡಪ್ಪ ಅವನಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕರ್ಕೊಂಡು ಹೋಗಿದ್ದು. ಹೌದು, ನಾನು ಯಾವ ಮೂಡ ಸೈಟ್ ಇಟ್ಕೊಂಡು ಹೋಗಿಲ್ಲ ಅವನ ಹತ್ರ. ಮೂಡ ಸೈಟ್ ನಮ್ಗೆ ಅಂತ ಬೇಕು ಇಲ್ಲ ರೀ. ನಾನು ಇಷ್ಟು ವರ್ಷದಿಂದ ಇದ್ದೀನಿ, ಇಷ್ಟು ವರ್ಷದಿಂದ ಇದ್ದೀವಿ ನಾವು, ಎಲ್ಲೂ ಅದು ಇದು ತಗೊಳಕ್ಕೆ ಹೋದವನಲ್ಲ ನಾನು. ಅವರೇ ಅವರೇ